ಬೇಸಿಗೆಯಲ್ಲಿ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಒಗೆದು ಹಾಕಿದ್ರೆ ಎಷ್ಟು ಬೇಗ ಒಣಗುತ್ತೆ ಅಲ್ವಾ? ಆದ್ರೆ ಆ ಮಳೆಗಾಲದಲ್ಲಿ ಎಷ್ಟೇ ಒಣಗಿಸಿದ್ರೂ ಒದ್ದೆ ಒದ್ದೆಯಾಗೇ ಇರುತ್ತೆ. ಹೌದು. ಈ ನೀರು ಬಟ್ಟೆಯಿಂದ ಎಲ್ಲಿಗೆ ಮಾಯ ಆಗುತ್ತೆ? ಇವತ್ತಿನ ನಮ್ಮ ಈ ಡೀಪ್ ಡೈವ್ ಚರ್ಚೆಯಲ್ಲಿ ಆ ನೀರು ಹೇಗೆ ಹಾರಿ ಹೋಗುತ್ತೆ ಮತ್ತೆ ಅದು ತನ್ನ ಜೊತೆ ಆ ಹೀಟನ್ನ ಹೇಗೆ ಕದ್ದುಕೊಂಡು ಹೋಗುತ್ತೆ ಅನ್ನೋದನ್ನ ಕಲಿಯೋಣ. ಖಂಡಿತ. ಅಂದ್ರೆ ಆ ನೀರು ಲಿಕ್ವಿಡ್ ರೂಪದಿಂದ ಗ್ಯಾಸ್ ಅಥವಾ ವೇಪರ್ ಆಗಿ ಬದಲಾಗೋದನ್ನ ನಾವು ಎವಾಪರೇಷನ್ ಅಂತ ಕರಿತೀವಿ. ಎವಾಪರೇಷನ್. ಹೌದು. ಇದು ಸುಮ್ನೆ ಒಂದು ಬದಲಾವಣೆ ಅಲ್ಲ. ಇದರ ಹಿಂದೆ ಆ ಸಣ್ಣ ಸಣ್ಣ ನೀರಿನ ಕಣಗಳ ಒಂದು ದೊಡ್ಡ ಓಟದ ಸ್ಪರ್ಧೆನೇ ಇರುತ್ತೆ ಅಂತ ಹೇಳ್ಬಹುದು. ಓಹೋ, ಓಟದ ಸ್ಪರ್ಧೆನಾ? ಹಾಗಾದ್ರೆ ನನ್ಗೊಂದು ಪ್ರಶ್ನೆ ಇದೆ. ನಾನು ಹೋಮ್ವರ್ಕ್ ಮಾಡುವಾಗ ನೆಲದ ಮೇಲೆ ಸ್ವಲ್ಪ ನೀರು ಚೆಲ್ಲಿದ್ರೆ ಅದು ನಾನು ನೋಡುವಷ್ಟರಲ್ಲೇ ಒಣಗಿ ಹೋಗಿರುತ್ತೆ. ಆದ್ರೆ ಅದೇ ನೀರನ್ನ ಒಂದು ಗ್ಲಾಸ್ನಲ್ಲಿ ಹಾಗೆ ಬಿಟ್ರೆ ಅದು ಮಾಯ ಆಗೋಕೆ ತುಂಬಾ ದಿನ ಬೇಕು. ಎರಡೂ ಕಡೆ ಇರೋದು ನೀರೇ ಅಲ್ವಾ? ಮತ್ತೆ ಯಾಕೆ ಈ ರೀತಿ ಆಗುತ್ತೆ? ಇಲ್ಲಿ ನಾವು ಆ ಸರ್ಫೇಸ್ ಏರಿಯಾ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನೀರಿನ ಕಣಗಳನ್ನ ಆಟವಾಡುವ ಮಕ್ಕಳ ಗುಂಪಿಗೆ ಹೋಲಿಸಿ ನೋಡಿ. ಈ ಕಣಗಳು ಗಾಳಿಯಲ್ಲಿ ಹಾರಿ ಹೋಗ್ಬೇಕು ಅಂದ್ರೆ ಅವುಗಳಿಗೆ ಜಾಗ ಬೇಕು. ಅಂದ್ರೆ ಗ್ಲಾಸ್ನೆ ಬಾಯಿ ತುಂಬಾ ಚಿಕ್ಕದಿರುತ್ತೆ ಅಂತನಾ? ನಿಖರವಾಗಿ. ಅದು ಕಿರಿದಾದ ಬಾಗಿಲು ಇದ್ದಾಗೆ. ಅಲ್ಲಿಂದ ಒಮ್ಮೆಲೆ ಕೆಲವೇ ಕಣಗಳು ಮಾತ್ರ ಹೊರಬರಲು ಸಾಧ್ಯ. ಆದ್ರೆ ಅದೇ ನೆಲದ ಮೇಲೆ ನೀರು ಬಿದ್ದಾಗ ಅದು ಅಗಲವಾದ ಮೈದಾನದ ತರಹ ಹರಡಿಕೊಳ್ಳುತ್ತೆ. ಅರೆ ಹೌದಲ್ವಾ? ಆಗ ಎಲ್ಲಾ ಕಣಗಳಿಗೂ ಒಮ್ಮೆಲೆ ಗಾಳಿಗೆ ಹಾರಲು ಸರ್ಫೇಸ್ ಏರಿಯಾ ಸಿಗುತ್ತೆ. ಕರೆಕ್ಟ್. ಅಂದ್ರೆ ಈಗ ಬಟ್ಟೆ ಒಣಗಿಸುವಾಗ ಅದನ್ನ ಮುದುಡಿ ಹಾಕುವ ಬದಲು ಚೆನ್ನಾಗಿ ಅಗಲಿಸಿ ಹಾಕಿದ್ರೆ ಜಾಸ್ತಿ ಕಣಗಳಿಗೆ ಹಾರಿ ಹೋಗೋಕೆ ದಾರಿ ಸಿಗುತ್ತೆ ಅಂತಾಯ್ತು. ಹೌದು, ಖಂಡಿತ. ಈ ಪ್ರಕ್ರಿಯೆಯ ವೇಗ ಹೆಚ್ಚಿಸಲು ಆ ಟೆಂಪರೇಚರ್ ಮತ್ತು ವಿಂಡ್ ಕೂಡ ತುಂಬಾ ಸಹಾಯ ಮಾಡುತ್ತವೆ. ಬಿಸಿಲು ಜಾಸ್ತಿ ಇದ್ದಾಗ ಆ ಹೀಟ್ ನೀರಿನ ಕಣಗಳಿಗೆ ಎಕ್ಸ್ಟ್ರಾ ಎನರ್ಜಿ ಕೊಡುತ್ತೆ. ಓಹೋ, ಅಂದ್ರೆ ಅವು ಇನ್ನೂ ವೇಗವಾಗಿ ಜಂಪ್ ಮಾಡ್ತವೆ. ಹೌದು. ಇನ್ನು ಅಮ್ಮ ನೆಲ ಒರೆಸಿದಾಗ ಫ್ಯಾನ್ ಹಾಕಿದ್ರೆ ಏನಾಗುತ್ತೆ ಯೋಚಿಸಿ. ಆ ವಿಂಡ್ ಅಥವಾ ಗಾಳಿ ಆಗ್ತಾನೆ ಜಂಪ್ ಮಾಡಿದ ನೀರಿನ ಕಣಗಳನ್ನ ಗುಡಿಸ್ಕೊಂಡು ಹೋಗುತ್ತೆ. ಅರ್ಥ ಆಯ್ತು. ಆಗ ಹೊಸ ಕಣಗಳು ಜಂಪ್ ಮಾಡಲು ಅಲ್ಲಿ ಜಾಗ ಸಿಗುತ್ತೆ. ಹೌದು. ಆದ್ರೆ ಮಳೆಗಾಲದಲ್ಲಿ ಲೆಕ್ಕಾಚಾರ ಉಲ್ಟಾ ಆಗುತ್ತೆ ಅಲ್ವಾ? ಫ್ಯಾನ್ ಹಾಕಿದ್ರೂ ಬಟ್ಟೆ ಬೇಗ ಒಣಗಲ್ಲ. ಗಾಳಿ ಇದ್ರೂ ನೀರು ಯಾಕೆ ಹಾರಿ ಹೋಗಲ್ಲ? ಯಾಕೆಂದ್ರೆ ಅಲ್ಲಿ ಹ್ಯುಮಿಡಿಟಿ ಅನ್ನೋ ವಿಲನ್. ಹೌದು, ಹ್ಯುಮಿಡಿಟಿ ಅನ್ನೋ ವಿಲನ್ ಇರ್ತಾನೆ. ಹ್ಯುಮಿಡಿಟಿ ಅಂದ್ರೆ ಆ ಗಾಳಿಯಲ್ಲಿ ಆಲ್ರೆಡಿ ಇರೋ ತೇವಾಂಶ. ಈಗ ಗಾಳಿಯನ್ನ ಒಂದು ಸ್ಕೂಲ್ ಬಸ್ ಅಂತ ಅನ್ಕೊಳ್ಳಿ. ಓಕೆ. ಮಳೆಗಾಲದಲ್ಲಿ ಆ ಬಸ್ಸು ನೀರಿನ ಕಣಗಳಿಂದ ಆಲ್ರೆಡಿ ಫುಲ್ ರಶ್ ಆಗಿರುತ್ತೆ. ಅಯ್ಯೋ, ಅಂದ್ರೆ ಹೊಸದಾಗಿ ನಮ್ಮ ಬಟ್ಟೆಯಲ್ಲಿರೋ ನೀರಿನ ಕಣಗಳು ಆ ಬಸ್ ಹತ್ತೋಕೆ ಜಾಗನೇ ಇರಲ್ಲ. ಅದೇನೆ. ಅದಕ್ಕೆ ಮಳೆಗಾಲದಲ್ಲಿ ಎವ್ಯಾಪೊರೇಷನ್ ತುಂಬಾ ನಿಧಾನ ಆಗುತ್ತೆ. ಬಸ್ ಫುಲ್ ಆದ್ರೆ ಯಾರ್ ತಾನೇ ಹತ್ತೋಕ್ಕಾಗುತ್ತೆ? ಸರಿಯಾದ ಹೋಲಿಕೆ. ಸರಿ, ನೀರು ಹೇಗೆ ಹಾರಿ ಹೋಗುತ್ತೆ ಅಂತ ಅರ್ಥ ಆಯ್ತು. ಆದ್ರೆ ಆ ಎವ್ಯಾಪೊರೇಷನ್ ಒಂದು ಹೀಟ್ ಥೀಫ್ ಅಥವಾ ಶಾಖ ಕದಿಯುವ ಕಳ್ಳ ಅಂತ ಕೂಡ ಹೇಳಿದ್ರಿ. ಅದು ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಯಾವುದೇ ನೀರಿನ ಕಣ ಆ ಲಿಕ್ವಿಡಿಂದ ಗ್ಯಾಸ್ ಆಗಿ ಜಂಪ್ ಮಾಡಬೇಕು ಅಂದ್ರೆ ಅದಕ್ಕೆ ಶಕ್ತಿ ಬೇಕು. ಆ ಎನರ್ಜಿಯನ್ನ ಅದು ತನ್ನ ಸುತ್ತಮುತ್ತಲಿನಿಂದ ಹೀಟ್ ರೂಪದಲ್ಲಿ ಕದಿಯುತ್ತೆ. ಓಹೋ. ಎಲ್ಲಿಂದ ಆ ಹೀಟ್ ಕಳತನ ಆಗುತ್ತೋ ಆ ಜಾಗ ತನ್ನಿಂದ ತಾನೇ ತಂಪಾಗುತ್ತೆ. ಇದು ಭಾರಿ ಮಜಾವಾಗಿದೆ. ಅಂದ್ರೆ ಈಗ ನಾನು ಬಿಸಿಲಲ್ಲಿ ಕ್ರಿಕೆಟ್ ಅಥವಾ ಕಬಡ್ಡಿ ಆಡಿ ಫುಲ್ ಬೆವುತು ಬಂದು ಫ್ಯಾನ್ ಕೆಳಗೆ ಕೂತಾಗ ನಡುಕ ಬರೋಷ್ಟು ತಂಪಾಗುತ್ತೆ. ಹೌದು. ಆ ಬೆವರು ಇವ್ಯಾಪೊರೇಷನ್ ಆಗುವಾಗ ಅದು ಜಂಪ್ ಮಾಡೋಕೆ ನನ್ನ ದೇಹದ ಹೀಟನ್ನೇ ಕದಿಯುತ್ತೆ, ಹೌದಾ? 100ಕ್ಕೆ 100 ಸರಿ. ನಮ್ಮ ದೇಹಕ್ಕೆ ಜಾಸ್ತಿ ಬಿಸಿಯಾದಾಗ ತನ್ನನ್ನು ತಾನು ತಂಪು ಮಾಡಿಕೊಡಲು ಅದು ಬೆವರನ್ನ ಉತ್ಪಾದನೆ ಮಾಡುತ್ತೆ. ಆ ಬೆವರು ಆವಿಯಾದಾಗ ದೇಹದ ಶಾಖ ಕಡಿಮೆಯಾಗತ್ತೆ. ವಾವ್, ಇದು ನಮ್ಮ ದೇಹದ ನ್ಯಾಚುರಲ್ ಎಸಿ ಇದ್ಹಾಗೆ. ಖಂಡಿತ. ಹಾಗಾದ್ರೆ ನಮ್ಮ ಹಳ್ಳಿಗಳಲ್ಲಿ ಬೇಸಿಗೆಯಲ್ಲಿ ಬಳಸುವ ಮಣ್ಣಿನ ಮಡಿಕೆ ಅಂದ್ರೆ ಮಟ್ಕ ಕೂಡ ಇದೇ ಟ್ರಿಕ್ ಯೂಸ್ ಮಾಡುತ್ತಾ? ಮಡಿಕೆಯ ಒಳಗಿನ ನೀರು ಫ್ರಿಜ್ ನೀರಿಗಿಂತ ತಂಪಾಗಿರುತ್ತಾ? ಹೌದು. ಆ ಮಟ್ಕಾದಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸದಷ್ಟು ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ರಂಧ್ರಗಳಿಂದ ನೀರು ಸ್ವಲ್ಪ ಸ್ವಲ್ಪವೇ ಹೊರಬಂದು ಮಡಿಕೆಯ ಮೇಲ್ಮೈಯಲ್ಲಿ ಇವ್ಯಾಪರೇಷನ್ ಆಗುತ್ತೆ. ಆ ಕಣಗಳು ಗಾಳಿಗೆ ಹಾರಲು ಮಡಿಕೆಯ ಒಳಗಿರುವ ನೀರಿನಿಂದ ಹೀಟ್ ಕದಿತವೆ. ಇದರಿಂದ ಒಳಗಿನ ನೀರು ತಂಪಾಗುತ್ತೆ. ನಮ್ಮ ಮನೆಗಳಲ್ಲಿ ಬಳಸುವ ಆ ಡೆಸರ್ಟ್ ಕೂಲರ್ ಕೂಡ ಹೀಗೇನೆ. ಅಂದ್ರೆ ಅದು ಕೂಡ ಬಿಸಿ ಗಾಳಿಯ ಹೀಟನ್ನ ಕದ್ದು ತಂಪಾದ ಗಾಳಿಯನ್ನ ರೂಮಿಗೆ ಬಿಡುತ್ತಾ? ಹೌದು, ಸರಿಯಾಗಿ ಹೇಳಿದ್ರಿ.
ಖಂಡಿತವಾಗಿಯೂ ಇವ್ಯಾಪರೇಷನ್ ಅನ್ನೋದು ತುಂಬಾ ಸ್ಮಾರ್ಟ್ ಆದ ಟ್ರಿಕ್. ಆ ಸರ್ಫೇಸ್ ಏರಿಯಾ ಜಾಸ್ತಿ ಇದ್ರೆ, ಟೆಂಪರೇಚರ್ ಮತ್ತು ವಿಂಡ್ ಸಪೋರ್ಟ್ ಇದ್ರೆ ನೀರು ಬೇಗ ಮಾಯ ಆಗುತ್ತೆ. ಜೊತೆಗೆ ನಮ್ಮನ್ನ ತಂಪಾಗಿ ಕೂಡ ಇಡುತ್ತೆ. ಇದು ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯುವ ಒಂದು ಅದ್ಭುತ ವಿಜ್ಞಾನ.